ಅಂದ್ರೆ ರೈತರಿಗೆ ಸಾಲ ಮನ್ನಾ ಮಾಡೋ ಕುರಿತು ಒಂದು ಗುಡ್ ನ್ಯೂಸ್ ಬಂದಿದೆ. ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಜಿ ಪರಮೇಶ್ವರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಾಲ ಮನ್ನಾದ ಬಗ್ಗೆ ಮಾತಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ, ಎಷ್ಟು ಏನು ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ನಾಳೆ ಅಂದ್ರೆ ಜುಲೈ 8ನೇ ತಾರೀಕು ಬೆಂಗಳೂರು ಬಂದ್ ಮಾಡ್ತಿದ್ದಾರೆ. ಈಗೆಲ್ಲ ಒಂದು ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ, ಜುಲೈ 8ನೇ ತಾರೀಕು ಬೆಂಗಳೂರು ಬಂದ್ ಮಾಡ್ತೀವಿ ಅಂತ ಹೇಳಿ. ಯಾಕೆ ಬಂದ್ ಮಾಡ್ತಿದ್ದಾರೆ, ಯಾವ ಒಂದು ಕಾರಣಕ್ಕಾಗಿ ಬಂದ್ ಮಾಡ್ತಿದ್ದಾರೆ, ಮತ್ತೆ ಯಾವ್ಯಾವ ಒಂದು ಏರಿಯಾದಲ್ಲಿ ಬಂದಿರತ್ತೆ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಮತ್ತು ತುಂಬಾ ಜನ ಕೇಳ್ಬಹುದು, ಯಾಕೆ ಬಂದ್ ಮಾಡ್ತಿದ್ದಾರೆ, ಎತ್ತರ ಸಲುವಾಗಿ ಬಂದ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನೋಡಿ, ನೀವು ಕೂಡ ಬೆಂಗಳೂರಲ್ಲಿ ವಾಸ ಮಾಡ್ತಿತ್ತಂದ್ರೆ ಅಥವಾ ನಾಳೆ ಏನಾದ್ರೂ ಹೋಗ್ತಿತ್ತಂದ್ರೆ ಈ ಒಂದು ವಿಡಿಯೋ ಕೊನೆತನಕ ನೋಡಿ. ಅದರಲ್ಲಿ ಕೂಡ ಕರ್ನಾಟಕ ರೈತರಂದ್ರು ವಿಡಿಯೋ ನೋಡ್ಲೇಬೇಕು. ಸಾಲ ಮನ್ನಾ ಇದಕ್ಕಾಗಿನೇ ಹೋರಾಟ ಮಾಡ್ತಾ ಇದ್ರ. ಈಗ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದಂತ ಹೇಳ್ತಾ ಇದ್ರೆ, ಹೋರಾಟ ಮಾಡಿದ್ರೆ ವಿದ್ಯುತ್ ಖಾಸಗೀಕರಣಕ್ಕೆ ಏನ್ IT ಕಂಪನಿ ಟಾಟಾ ಕಂಪನಿ ಏನ್ ಸಲ್ಲಿಸುತ್ತಲ್ಲ ಅಪ್ಲಿಕೇಶನ್, ಆ ಒಂದು ಅಪ್ಲಿಕೇಶನ್ ಹಿಂದಕ್ಕೆ ತೆಗೆದುಕೊಂಡಿದೆ. ಇದೊಂದು ಖುಷಿಯ ವಿಚಾರ. ರೈತರು ಏನಾದ್ರೂ ಪಡಿಬೇಕಂದ್ರೆ ಹೋರಾಟ ಮಾಡ್ಲೇಬೇಕು. ಈಗ ಪ್ರಸ್ತುತ ಒಂದು ಘಟನೆ ಬಂದಿದೆ, ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಪೇಜಿಗೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲಿಗೆ ಸಾಲ ಮನ್ನಾದ ಬಗ್ಗೆ ಏನ್ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮ ಮುಂಚಿತವಾಗಿನೇ ಅಂದ್ರೆ ಹೋಗೋಕ್ಕಿಂತ ಮುಂಚಿತವಾಗಿನೇ ಪ್ರೆಸ್ ಮೀಟಿಂಗ್ ಆಗಿತ್ತು. ಅಂದ್ರೆ ಮೀಡಿಯಾದವ್ರ ಜೊತೆ ಮಾತಾಡ್ತಾರಲ್ಲ, ಅದು ಆ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಈಗ ಎಲ್ಲ ಒಂದು ಹೋರಾಟಗಳಾಯ್ತು. ಈಗ ಪ್ರಸ್ತುತ ಈ ಒಂದು ಸಾಲ ಮನ್ನಾ ಇದೆಲ್ಲ ಪರಿಶೀಲನೆ ಮಾಡ್ತಾರೆ. ಯಾರ್ದು ಎಷ್ಟೆಷ್ಟಿದೆ, ಎಲ್ಲಿದೆ, ಯಾವ್ದಿದೆ, ಅದೆಲ್ಲ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಒಂದು ಮೀಡಿಯಾದವ್ರ ಮುಂದೆ. ಇದೊಂದು ಖುಷಿಯ ವಿಚಾರ. ಇಲ್ಲಿ ತನಕ ಎಲ್ಲ ಹೋರಾಟ ಮಾಡಿದ್ರಿ, ಪಡ್ಕೊಂಡ್ರಿ. ಈಗ ಸಾಲದ ಮನ್ನಾ ಕೈ ಹಾಕಿದ್ದಾರೆ. ಅದು ಕೂಡ ಆದ್ರೂ ಆಗ್ಬಹುದು. ಸಾಲ ಮನ್ನಾ ಆಗ್ಬೇಕಂದ್ರೆ ಎಲ್ಲ ಒಂದು ರೈತರಿಗೆ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ, ಹೋರಾಟ ಮಾಡ್ಬೇಕು ಅಂದ್ರೆ ಸಾಲ ಮನ್ನಾ ಆಗುವಂತ ಸಾಧ್ಯತೆ ಇದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ಇದ್ರ ಬಗ್ಗೆ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ, ಎತ್ರ ಮೇಲೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಷ್ಟು ಮಾಡ್ಬೇಕು, ಅದೆಲ್ಲ ಚರ್ಚೆ ಮಾಡ್ಕೊಂಡು ಮತ್ತೊಂದು ಪ್ರೆಸ್ ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಪ್ರೆಸ್ ಮೀಟಿಂಗ್ ನಲ್ಲಿ ನೋಟಿಸ್ ಕೂಡ ಕಳಿಸ್ಕೊಡ್ತಾರೆ. ಪ್ರೆಸ್ ಮೀಟಿಂಗ್ ಮಾಡೋಕ್ಕಿಂತ ಮುಂಚಿತವಾಗಿ ಅದು ಬತ್ತಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ. ಪೇಜಿಗೆ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೊದಲನೇ ಅಪ್ಡೇಟ್. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬೆಂಗಳೂರು ಯಾವ ಒಂದು ಕಾರಣಕ್ಕಾಗಿ ಬಂದ್ ಮಾಡ್ತಿದ್ದಾರೆ ಮತ್ತೆ ಅದರ ಸಲುವಾಗಿ ಬಂದ್ ಮಾಡ್ತಿದ್ದಾರೆ, ಇದು ತುಂಬಾ ಮುಖ್ಯವಾದದ್ದು. ನೋಡಿ, ಮೊದಲನೇದಾಗಿ ಅಲ್ಲಿ ಆಗಿರುವಂತ ಪೀಠಿಕೆ ಮೂಲಕ ತಿಳಿಸ್ಕೊಡ್ತಾನೆ. ಈಗ ನೀವು ಒಂದು ಊರಲ್ಲಿ ಹೋಗಿರ್ತೀರ, ಆ ಒಂದು ಊರಲ್ಲಿ ನಿಮ್ದೇ ಇರತ್ತೆ ಆ ಒಂದು ಜಾಗ, ಬೀದಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರ. ಸಡನ್ ಆಗಿ ಬಂದು ಮುನ್ಸಿಪಾಲ್ಟಿಯಲ್ಲೂ ಅದೇ ರೀತಿ BBMP ದವರು JCB ತಂದು ನಿಮ್ಮ ಏನ್ ಕಾಯಿಪಲ್ಲೆ ಮಾಡ್ತಾ ಇದ್ದಾರಲ್ಲ ಎಲ್ಲ ಹೊಡೆದು ಒಗೆಯೋದು, ತೆಗಿಯೋದು, ಬಡ್ದೋಡ್ಸೋದು, ಈ ರೀತಿಯಾಗಿ ಮಾಡಿದ್ರೆ ಹೆಂಗಾಗತ್ತೆ ಹೇಳಿ ನಿಮಗೆ? ದುಡ್ಡು ಅದರಿಂದ ನೀವು ಅನ್ನ ತಿಂತಾ ಇರ್ತೀರ. ದಿನನಿತ್ಯವಾಗಿ ಆ ರೀತಿಯಾಗಿ ಮಾರಾಟ ಮಾಡಿದ್ರೆ ನಿಮಗೆ ಒಂದು ತುತ್ತು ಅನ್ನ ಸಿಗತ್ತೆ. ಇಲ್ಲ ಅಂದ್ರೆ ಹಾಗೆ. ಅದೇ ನೋಡಿ, ಇದೇ ಆಗಿರೋದು. ಬೀದಿ ವ್ಯಾಪಾರಸ್ಥರು ಇರ್ತಾರಲ್ಲ, ಅಲ್ಲಿ ಹೇಳದೆ ಕೇಳದೆ ಬೀದಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಹೇಳದೆ ಕೇಳದೆ JCB ಇಂದ ಅವೆಲ್ಲ ತೆಗೆದೆಸೆಯೋದು, ಹಂಗೆ ಬೇಕಾದಂಗೆ ಪುಡಿ ಮಾಡೋದು, ಅಲ್ಲಿ ಸಾಮಗ್ರಿನ ಹೊಡಿಯೋದು, ನೋಟಿಸ್ ಕೊಟ್ಟಿಲ್ಲ ಅವರಿಗೆ, ಈ ರೀತಿಯಾಗಿ ಇಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ, ಸುಧಾರಣೆ ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ಮಾಡವಿದ್ದೀವಿ ಅಂತ ಯಾವುದೇ ರೀತಿಯಾಗಿ ಹೇಳಿಯಲ್ಲ. ಅವರೆಲ್ಲ ಸಾಮಗ್ರಿಗಳನ್ನ ಹೊಡೆದು ಅಲ್ಲಿರುವಂತ ಜನರಿಗೆ ಓಡಿಸ್ತಾರಲ್ಲ, ಆ ರೀತಿಯಾಗಿ ಓಡಿಸಿ ಅಲ್ಲೆಲ್ಲ ಕ್ಲೀನ್ ಮಾಡುತ್ತಿದ್ದಾರೆ. ಈಗ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಬೀದಿ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯ ಆಗಬಾರ್ದಂತ ಹೇಳಿ ಬೀದಿ ವ್ಯಾಪಾರಸ್ಥರ ಸಂಘಗಳು, ಸಂಸ್ಥೆಗಳು ಈಗ ಜುಲೈ 8ನೇ ತಾರೀಕು ಹೋರಾಟಕ್ಕೆ ಇಳಿತಿದ್ದಾವೆ. ಅಂದ್ರೆ ನಾಳೆ ಜುಲೈ 8ನೇ ತಾರೀಕು ಹೋರಾಟಕ್ಕೆ ಇಳಿತಿದ್ದಾವೆ. ನಾಳೆ ಬೆಂಗಳೂರು ಬಂದಿರತ್ತೆ. ಬೆಂಗಳೂರು ಕಡೆ ಕೂಡ ಹೋಗಿದೆ. ಈಗ ಜುಲೈ 8ನೇ ತಾರೀಕು ಬಂದ್ ನಡೀತಿದ್ದಾರೆ. ಅಂದ್ರೆ ಈ ಒಂದು ಬೀದಿ ವ್ಯಾಪಾರಸ್ಥರ ಕೋರಿಕೆ ಏನೇನಿದಾವೆ ಅದನ್ನ ನೋಡಿ. ಪ್ರಮುಖ ಬೇಡಿಕೆಗಳು. ಮೊದಲನೇ ಬೇಡಿಕೆ, ಯಾವುದೇ ರೀತಿಗೆ ಮುನ್ಸೂಚನೆ ಹಾಗೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ನಡೆಸುತ್ತಿರುವಂತ ಈ ಒಂದು ಕಾರ್ಯಾಚರಣೆ ಸಡನ್ ಆಗಿ ಕರೆಕ್ಟ್ ಆಗಿ ನಿಲ್ಲಿಸಬೇಕು. ಅಂದ್ರೆ ಇದನ್ನ ಕೈ ಬಿಡಬೇಕು. ಇದಕ್ಕೆ ಯಾವುದೇ ರೀತಿ ತಲೆ ಹಾಕಬಾರ್ದು. ಸರ್ಕಾರಕ್ಕೆ ಮೊದಲನೇ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಎರಡನೇ ಬೇಡಿಕೆ ಏನಪ್ಪಾ ಅಂದ್ರೆ, ಈಗ ಪ್ರಸ್ತುತ ಜಪ್ತಿ ಮಾಡಿರುವಂತ ವ್ಯಾಪಾರ ಗಾಡಿಗಳು, ಅಲ್ಲಿರುವಂತ ಸಾಮಗ್ರಿಗಳು, ಹಾಗೆ ವ್ಯಾಪಾರಸ್ಥರು ಏನು ಇರ್ತಾವಲ್ಲ ಅವೆಲ್ಲ ಮತ್ತೆ ಹಿಂತಿರುಗಿ ಕೊಡ್ಬೇಕು. ಎರಡನೇ ಬೇಡಿಕೆ. ಅದೇ ರೀತಿಯಾಗಿ ಮತ್ತೆ ವ್ಯಾಪಾರಸ್ಥರಿಗೆ ಕರೆಕ್ಟ್ ಆಗಿರುವಂತಹ ನಿಯಮಗಳ ಪ್ರಕಾರ ಸಮಗ್ರ ಮತ್ತು ಪಾರದರ್ಶಕ ಸಮೀಕ್ಷೆ ನಡೆಸಬೇಕು. ಇದು ಮೂರನೇ ಬೇಡಿಕೆ. ಇನ್ನು ನಾಲ್ಕನೇ ಬೇಡಿಕೆ ಏನಪ್ಪಾ ಅಂದ್ರೆ, ಕಾಯ್ದೆಗಳ ಪ್ರಕಾರ, ನಿಯಮಗಳ ಪ್ರಕಾರ ವ್ಯಾಪಾರಿಗಳಿಗೆ ಅಧಿಕೃತವಾಗಿ ಒಂದು ಗುರುತಿನ ಚೀಟಿಯನ್ನ
ವ್ಯಾಪಾರ ಪ್ರಮಾಣ ಪತ್ರ ನೀಡಬೇಕು. ಇಷ್ಟು ಬೇಡಿಕೆ ಇದಾವೆ. ಸುಮಾರು 4 ಬೇಡಿಕೆ ಇಟ್ಟಿದ್ದಾರೆ. ಈ ಒಂದು 4 ಬೇಡಿಕೆಗಳು ಬೆಂಗಳೂರಿನಲ್ಲಿ ನಾಳೆ ಬಂದ್ ಮಾಡಿದಾಗ ಈಡೇರಿಸ್ತಾರ ಇಲ್ಲ ಅಂತ ಕಾದ್ ನೋಡ್ಬೇಕಾಗಿದೆ. ಈಗ ನೋಡಿ ಜುಲೈ 8ನೇ ತಾರೀಕು ಬೆಂಗಳೂರು ಬಂದ್ ಮಾಡ್ತಿದ್ದಾರೆ. ಈಗ ನಿಮಗೆ ಹಿಂದಿರುವಂತ ರಸ್ತೆ ಗೊತ್ತಾಗಿದೆ. ಕರ್ನಾಟಕ ರೈತರಿಗೆ ಸಾಲ ಮನ್ನಾದ ಕುರಿತು ಮತ್ತು ಬೆಂಗಳೂರಿನಲ್ಲಿ ಆಗ್ತಿರುವಂತ ಘಟನೆ ಬಗ್ಗೆ ಯಾಕೆ ಬಂದ್ ಮಾಡ್ತಾರೆ, ಅದ್ರ ಸಲ ಬಂದ್ ಮಾಡ್ತಿದ್ದಾರೆ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾಳೆ ಏನಾದ್ರು ಬೆಂಗಳೂರಿಗೆ ಹೋಗ್ತಿತ್ತಂದ್ರೆ ನಾಳೆ ಒಂದ್ ದಿವಸ ಮನೇಲಿರಿ, ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಬಂದಿರೋದು ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ, ಅಚ್ಚಿ ನಡೆದು ಹೋಗ್ಬೋದು.